ನಜರೇಟ್ ಟಿವಿ ಎಲ್ಲ ವೀಕ್ಷಕರಿಗೂ ಶುಭ ವಂದನೆ. ಈ ಬೆಳಗಿನ ಹೊತ್ತು ಕರ್ತನು ನಮಗೆ ಒಂದು ಹೊಸ ದಿನವನ್ನು ಕೊಟ್ಟಿದ್ದಾನೆ. ಹೊಸ ದಿನದಲ್ಲಿ ನಾವಿರುವಾಗ ಬನ್ನಿ ನಾವು ಕುಟುಂಬ ಸಮೇತವಾಗಿ ಕರ್ತನನ್ನು ಆರಾಧಿಸೋಣ. ಪ್ರಾರ್ಥನೆಯೊಂದಿಗೆ ಈ ದಿನವನ್ನು, ಈ ನೂತನ ದಿನವನ್ನು ನಾವು ಆರಂಭಿಸೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ ಸ್ವಾಮಿ, ಕರ್ತನೆ ಒಂದು ಒಳ್ಳೆಯ ದಿನವನ್ನು ನೀನು ನಮಗೆ ಕೊಟ್ಟಿದೆಯಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಅಪ್ಪ. ನಮ್ಮೆಲ್ಲರನ್ನು ಕುಟುಂಬ ಸಮೇತವಾಗಿ ಸ್ವಾಮಿ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸುವರಾಗಿದ್ದೇವೆ. ಆಮೇಲೆ ಕರ್ತನೆ ಸ್ತೋತ್ರ, ನಿನ್ನ ಉಪಕಾರಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡುವರಾಗಿದ್ದೇವೆ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ, ಈ ದಿನವನ್ನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಕೇಳಲು ಬಲಗೊಳ್ಳಲು ನಮ್ಮನ್ನು ಸಹಾಯಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಆನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಸಂಧಿಸಲು, ಈ ಲೋಕವನ್ನ ಜಯಿಸಲು. ಸವಾಲನ್ನು ಸಂಧಿಸಲು, ಈ ಲೋಕವನ್ನ ಜಯಿಸಲು. ಬಂಧ ಸ್ಥಿರಗೊಳ್ಳಲು, ನಮ್ಮ ಸಂಬಂಧ ಸ್ಥಿರಗೊಳ್ಳಲು. ಸಮಾಧಾನ ನಾವೊಂದಲು, ಸಮಾಧಾನ ನಾವೊಂದಲು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು.
ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹಾಲೆಲೂಯಾ. ಈ ಹೊಸ ದಿನದಲ್ಲಿ ನಾವಿರುವಾಗ ಕರ್ತನನ್ನು ಬೇಡಿಕೊಳ್ಳೋಣ. ಸ್ವಾಮಿ, ಹೊಸ ಕೃಪೆಯಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ಬೇಡಿಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಈ ದಿನದ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕ ಪ್ರೀತಿ ಮಾಡುವ ತಂದೆ ಸ್ವಾಮಿ, ಕರ್ತನೆ ಸ್ತೋತ್ರ. ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸು ಸ್ವಾಮಿ. ಈ ದಿನ ಬೇಕಾದ ಕರ್ತನೆ ಆತ್ಮಿಕ ಮನ್ನವನ್ನು ನಮಗೆ ಕೊಡು ಸ್ವಾಮಿ. ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ, ನಮ್ಮ ಕಣ್ಣೀರನ್ನೆಲ್ಲ ಒರೆಸುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಬನ್ನಿ ನಾವೆಲ್ಲರೂ ಸೇರಿ ಕರ್ತನ ವಾಕ್ಯದಿಂದ ನಾವು ಧ್ಯಾನಿಸೋಣ. ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಥಾಮ್ಸನ್ ಅವರಿದ್ದಾರೆ. ಅವರ ಮುಖಾಂತರ ವಾಕ್ಯಗಳನ್ನು ನಾವು ಕೇಳಿಕೊಳ್ಳೋಣ. ദൈവത്തിന്റെ അതിപരിശുദ്ധ നാമം അനുഗ്രഹിക്കപ്പെട്ട നല്ല പകൽ വാഴ്ത്തപ്പെടുമാറാകട്ടെ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ഈ നല്ല പ്രഭാതത്തിൽ ಈ ಒಳ್ಳೆ ಮುಂಜಾನೆ ವೇಳೆಯಲ್ಲಿ നമുക്ക് ഒരുമിച്ച് ദൈവസന്നിധിയിലായിരിക്കാൻ ദൈവം സഹായിച്ച കൃപകൾക്കായി സ്തോത്രം. ನಾವೆಲ್ಲ ಒಟ್ಟಾಗಿ ಸೇರಿ ಕರ್ತನನ್ನು ಆರಾಧಿಸುವುದಕ್ಕಾಗಿ, ಕರ್ತನು ನಮಗೆ ಕೊಟ್ಟಂತ ಅವಸರಕ್ಕಾಗಿ ನಿಮ್ಮ ಕರ್ತನಿಗೆ ಸ್ತೋತ್ರ ಮಾಡೋಣ. ഇന്നലെ കിടന്നുറങ്ങി പ്രഭാതം കാണുവാൻ സ്വർഗത്തിലെ തമ്പുരാൻ നമ്മളെ കൃപ ചെയ്ത ആ വലിയ കൃപകളെ ഓർത്ത് ഞാൻ ദൈവത്തിന് സ്തോത്രം ചെയ്യുന്നു. ನಿನ್ನೆ ರಾತ್ರಿ ನಾವು ನಿದ್ರೆ ಮಾಡಿ ಬೆಳಗಿನ ಹೊತ್ತು ನೋಡೋದಕ್ಕೋಸ್ಕರ ಕರ್ತನು ನಮ್ಮನ್ನು ಕೃಪೆ ಮಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. അനേകർ ഈ ലോകത്ത് നിന്ന് മാറ്റപ്പെട്ടപ്പോൾ, ಅನೇಕರು ಈ ಲೋಕವನ್ನು ಬಿಟ್ಟು ಹೋದಾಗ ഒരു പകൽ കൂടെ കാണുവാൻ, ಒಂದು ಹೊಸ ದಿನವನ್ನು ನೋಡುವುದಕ್ಕಾಗಿ ദൈവം സഹായിച്ചതോർത്ത് ഞാൻ ദൈവത്തിന് സ്തോത്രം ചെയ്യുന്നു. ಕರ್ತನ ನಮ್ಮನ್ನು ಸಹಾಯಿಸಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ഈ പ്രഭാതത്തിൽ ഒരുപക്ഷെ നിങ്ങൾ പറയുമായിരിക്കാം, ಈ ಬೆಳಗಿನ ಜಾವದಲ್ಲಿ ಒಂದು ವೇಳೆ ನೀವು ಹೇಳಬಹುದು, എന്റെ ജീവിതം തള്ളപ്പെട്ട ഒരു അവസ്ഥയിലാണ്, ನನ್ನ ಜೀವಿತ ಎಲ್ಲರಿಂದ ಕೈ ಬಿಡಲ್ಪಟ್ಟ ಒಂದು ಅವಸ್ಥೆ ಆಗಿರಬಹುದು, എന്റെ ജീവിതം സകല പ്രതീക്ഷകളും നഷ്ടപ്പെട്ട ഒരു പകലാണിത്. ಈ ಹಗಲಿನ ಹೊತ್ತು ನನ್ನ ಜೀವಿತದಲ್ಲಿ ಎಲ್ಲಾ ನಿರೀಕ್ಷೆಯನ್ನು ನಾನು ಕಳೆದುಕೊಂಡಿದ್ದೇನೆ. ആമേൻ. പല പകലും നമ്മൾ കാണുന്നത് എനിക്ക് ഈ പ്രഭാതം ഒരു അനുഗ്രഹമായിരിക്കുമെന്ന്. ಅನೇಕ ಬೆಳಗಿನ ಹೊತ್ತು, ಅನೇಕ ಮುಂಜಾನೆ ನಾವು ನಿರೀಕ್ಷಿಸಬಹುದು ಈ ಹಗಲಿನ ಹೊತ್ತು ನನಗೆ ಆಶೀರ್ವಾದವಾಗಿರಬಹುದು ಎಂಬುದಾಗಿ. പക്ഷെ പലപ്പോഴും നമ്മുടെ ജീവിതത്തിൽ പ്രഭാതം അനുഗ്രഹത്തിന് പകരം നമുക്ക് ദുഃഖത്തിനും കണ്ണുനീരിനും വേദനയ്ക്കും കാരണമായി തീരുന്നു. ಆದರೆ ಅನೇಕ ಬಾರಿ ಬೆಳಗಿನ ಅನೇಕ ಹೊಸ ದಿನಗಳು ನಮ್ಮ ಜೀವಿತದಲ್ಲಿ ಕಣ್ಣೀರಿಗೆ ಕಾರಣವಾಗಿರಬಹುದು. ഇന്ന് പകൽ നിങ്ങളൊരു അതിൽ പോലെ തന്നെ തള്ളപ്പെട്ട ഒരു വ്യക്തിയാണെങ്കിൽ, ಆದರೆ ಅದೇ ರೀತಿಯಾಗಿ ಈ ಹೊತ್ತು ನೀವು ಎಲ್ಲರಿಂದ ಕೈ ಬಿಡಲ್ಪಟ್ಟ ಒಬ್ಬ ವ್ಯಕ್ತಿ ನೀನಾಗಿದ್ದರೆ, യേശു അല്ലെങ്കിൽ തിരുവചനം ഇങ്ങനെ പഠിപ്പിക്കുന്നു. ಕರ್ತನಾದ ಯೇಸು ನಮ್ಮ ಈ ರೀತಿಯಾಗಿ ಹೇಳುತ್ತಾರೆ. വിശുദ്ധ വേദപുസ്തകവും ഒരുപോലെ പഠിപ്പിക്കുകയാണ്. ബൈബിൾ ಕೂಡ ಈ ರೀತಿಯಾಗಿ ಹೇಳುತ್ತದೆ. തള്ളപ്പെട്ടിയ വ്യക്തിയാണോ നിങ്ങളെ മാന്യമുള്ള ഒരു വ്യക്തിയാക്കി തീർക്കുന്ന ഒരു ദൈവത്തിന്റെ സാന്നിധ്യം. ಎಲ್ಲರಿಂದ ಕೈ ಬಿಡಲ್ಪಟ್ಟ ಒಬ್ಬ ವ್ಯಕ್ತಿ ನೀನಾಗಿದ್ದರೆ ಕರ್ತನು ನಿನ್ನನ್ನು ಆಶೀರ್ವದಿಸುವನಾಗಿದ್ದಾನೆ. ഒരുപക്ഷെ അപ്പനോ അമ്മയും നിങ്ങൾ ഉപേക്ഷിച്ചിരിക്കാം. ಒಂದು ವೇಳೆ ತಂದೆ ತಾಯಿ ನಿನ್ನನ್ನು ತೊರೆದು ഒരുപക്ഷെ കൂടപ്പിറപ്പുകൾ നിങ്ങളെ വിട്ടിരിക്കാം. ಒಡ ಹುಟ್ಟಿದವರು ನಿನ್ನನ್ನು ಕೈ ಬಿಟ್ಟಿರಬಹುದು. എന്നാൽ ಆದರೆ നിങ്ങളെ കൈവിടാത്ത ഒരു വ്യക്തിത്വം ഉണ്ടെങ്കിൽ ഇന്ന് പകൽ ഈ പ്രഭാതത്തിൽ ഞാൻ നിങ്ങളോട് അറിയിക്കുന്ന യേശു നിങ്ങളുടെ കൂടെയുണ്ട്. ಆದರೆ ಈ ಬೆಳಗಿನ ಹೊತ್ತಿನಲ್ಲಿ ಒಂದು ಶುಭ ಸಂದೇಶವನ್ನು ಹೇಳಲ್ಲ, ನಿಮ್ಮನೆಂದಿಗೂ ಕೈ ಬಿಡದಂತ ಒಬ್ಬರಿದ್ದಾರೆ, ಆತನೇ ನಮ್ಮ ಯೇಸು ಸ್ವಾಮಿ. തള്ളപ്പെട്ടതാണെങ്കിലും അമ്മ തള്ളപ്പെട്ടതിനെ ആവശ്യമുണ്ടെന്ന് പറഞ്ഞ് തെരഞ്ഞെടുക്കുന്ന ഒരു ദൈവം. ಎಲ್ಲರಿಂದ ಕೈ ಬಿಡಲ್ಪಟ್ಟರೂ ಕೂಡ ಒಂದು ದಿನ ಎಲ್ಲರಿಗೋಸ್ಕರ ನಿಮ್ಮನ್ನು ಪ್ರಯೋಜನ ಪಡಿಸುವಂತ ಒಂದು ದಿನ ಉಂಟು. ആമേൻ. ഈ പ്രഭാതം നിങ്ങൾക്ക് അതുപോലെ നിങ്ങളെ തെരഞ്ഞെടുക്കുന്ന ഒരു പകലായി തീരട്ടെ. ಅದೇ ರೀತಿಯಾಗಿ ಮುಂಜಾನೆ ವೇಳೆ ನಿಮ್ಮನ್ನು ಎಲ್ಲರೂ ಆರಿಸಿಕೊಳ್ಳುವಂತ ಒಂದು ದಿನವಾಗಲಿ. വിശുദ്ധ വേദപുസ്തകം ഇങ്ങനെ പഠിപ്പിക്കുന്നു. ಪವಿತ್ರ ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ. സങ്കീർത്തനം 118:22 വാക്യം ഇങ്ങനെ പറയുന്നു. ಕೀರ್ತನೆ 118:22 ಈ ರೀತಿಯಾಗಿ ಹೇಳುತ್ತದೆ. വീട് പണിയുന്നവർ തള്ളിക്കളഞ്ഞ കല്ല് മൂലക്കല്ലായി തീർന്നിരിക്കുന്നു. ಮನೆ ಕಟ್ಟುವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. തള്ളപ്പെട്ട സൊസൈറ്റിയിൽ നിന്നും കുടുംബത്തിൽ നിന്നും എല്ലായിടത്തു നിന്നും തള്ളപ്പെട്ട ഒരു വ്യക്തിയായിരിക്കാം നിങ്ങൾ. ಕುಟುಂಬದಿಂದ, ಸಮೂಹದಿಂದ, ಎಲ್ಲರಿಂದ ನೀವು ತಳ್ಳಲ್ಪಟ್ಟ, ಕೈ ಬಿಡಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದರೆ, ഒരു പ്രതീക്ഷയുമില്ലാത്ത ഒരു വ്യക്തിത്വമായിരിക്കാം നിങ്ങൾ. ಒಂದು ಯಾವುದೇ ನಿರೀಕ್ಷೆ ಇಲ್ಲದಂತ ಒಬ್ಬ ವ್ಯಕ್ತಿಯಾಗಿದ್ದರೆ, ആർക്കും വേണ്ടാതെ തള്ളപ്പെട്ട ഒരു കല്ലിനെ മൂലക്കല്ലാക്കി തീർക്കുന്ന ഒരു ദൈവത്തിന്റെ സാന്നിധ്യം. ಯಾರಿಗೂ ಬೇಡವೆಂದು ಬಿಡಲ್ಪಟ್ಟಂತ ಕಲ್ಲನ್ನು ಮೂಲೆಗಲ್ಲಾಗಿ ಮಾಡುವಂತ ದೇವರ ಕೃಪೆ. നിങ്ങളെ ആവശ്യമില്ലാത്തവർക്ക് ആവശ്യം ആക്കി തീർക്കുന്ന ദൈവത്തിന്റെ സാന്നിധ്യം. ಯಾರಿಗೂ ನಿಮ್ಮ ಅವಶ್ಯಕತೆ ಇಲ್ಲವೆಂಬುದಾಗಿ ತಿಳಿದರೂ ಕೂಡ ನಿಮ್ಮನ್ನು ಅವಶ್ಯಕತೆಯನ್ನಾಗಿ ನಿಮ್ಮನ್ನೇ ಆರಿಸಿಕೊಳ್ಳುವಂತ ದೇವರ ಕೃಪೆ. എന്റെ കൂടപ്പിറപ്പ് എന്ന രീതിയിൽ ഞാൻ നിങ്ങളോട് പറയട്ടെ, ನನ್ನ ಒಡ ಹುಟ್ಟಿದವರೆಂಬುದಾಗಿ ನಾನು ಹೇಳಲ್ಲ, നിങ്ങളെ സ്നേഹിക്കുന്ന ഒരു യേശുവുണ്ട്. ನಿಮ್ಮನ್ನು ಪ್ರೀತಿಸುವಂತ ಯೇಸು ಸ್ವಾಮಿ ಇದ್ದಾರೆ. സകലരും തള്ളിയതായിരിക്കാം, ಎಲ್ಲರೂ ನಿನ್ನನ್ನು ಕೈ ಬಿಟ್ಟರು. എന്നാൽ
ಆದರೂ നിങ്ങളെ ശ്രേഷ്ഠമുള്ളതാക്കി തീർക്കുന്ന ഒരു ദൈവത്തിന്റെ സാന്നിധ്യമുണ്ട്. ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂತ ದೇವರ ಕೃಪೆ ആർക്കും ആവശ്യമില്ലാത്തതാണെങ്കിലും ಯಾರಿಗೂ ಬೇಡವಾದರೂ ಕೂಡ യേശു പറയുന്നു, കുഞ്ഞെ നിന്നെ എനിക്ക് വേണം. ಕರ್ತನಾದ ಯೇಸು ರೀತಿಯಾಗಿ ಹೇಳುತ್ತಾನೆ, ಮಗನೇ ಮಗಳೇ, ನನಗೆ ನಿನ್ನ ಅವಶ್ಯಕತೆ ಉಂಟು. നിങ്ങളെ ഇതുപോലെ സ്നേഹിക്കുന്ന ഒരു യേശു അല്ലെങ്കിൽ ഒരു ദൈവം വേറെ ഏതുമില്ലെന്ന് ധൈര്യത്തോടെ ഞാൻ പറയട്ടെ. ಈ ರೀತಿಯಾಗಿ ಪ್ರೀತಿಸುವಂತ ದೇವರು ನಮ್ಮ ಯೇಸು ಸ್ವಾಮಿ ಹೊರತಾಗಿ ಬೇರೆ ಯಾರೂ ಇಲ್ಲ. വീട് പണിയുന്നവർ തള്ളിക്കളഞ്ഞതിനെ ಮನೆ ಕಟ್ಟೋರು ಬೇಡವೆಂದು ಬಿಟ್ಟ ಕಲ್ಲೇ യേശു പറയുന്നു, എനിക്ക് നിന്നെ വേണം. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನಗೆ ನಿನ್ನ ಅವಶ್ಯಕತೆ ಉಂಟು. ഈ പ്രഭാതം നിങ്ങളുടെ ജീവിതത്തിൽ അനുഗ്രഹത്തിന്റെ പ്രഭാതമാണ്. ಈ ಬೆಳಗಿನ ಜಾವ, ಈ ಮುಂಜಾನೆ ವೇಳೆ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ഈ ಉಂಟು. പ്രഭാതം നിങ്ങൾ ഇതുവരെയും കാണാത്തൊരു നന്മയെ നിങ്ങൾ കാണാൻ പോകുകയാണ്. ಈ ಮುಂಜಾನೆ ವೇಳೆ ಇದುವರೆಗೂ ನೀವು ಅನುಭವಿಸಿದಂತ ಒಂದು ಆಶೀರ್ವಾದ ನೀವು ಅನುಭವಿಸುವವರಾಗಿದ್ದೀರಿ. ജീവിതത്തിൽ പ്രതീക്ഷകൾ മുഴുവൻ കൈവിട്ടതാണെങ്കിലും ಜೀವಿತದಲ್ಲಿರುವ ಎಲ್ಲಾ ನಿರೀಕ್ಷೆಗಳು ತಳ್ಳಲ್ಪಟ್ಟರು. ഇന്ന് യേശു പറയുന്നു, നിങ്ങളുടെ പ്രതീക്ഷകളെ ഞാൻ പൂവണിക്കാൻ പോവുകയാണ്. ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿಮ್ಮ ನಿರೀಕ್ಷೆಯನ್ನು ನಾನು ಸಫಲಗೊಳಿಸುತ್ತೇನೆಂಬುದಾಗಿ. ಆಮೆನ್. ഒരുപക്ഷെ നിങ്ങളുടെ ബിസിനസ് തകർന്നതായിരിക്കാം. ಒಂದು ವೇಳೆ ನಿಮ್ಮ ಉದ್ಯೋಗ, ನಿಮ್ಮ ಬಿಸ್ನೆಸ್ ಎಲ್ಲ ಕೈ ಬಿಡಲ್ಪಟ್ಟಿರಬಹುದು. നിങ്ങളുടെ കുടുംബം നിങ്ങളെ തള്ളിയതായിരിക്കാം. ನಿಮ್ಮ ಕುಟುಂಬ ನಿಮ್ಮನ್ನು ತಳ್ಳಿ ಬಿಟ್ಟಿರಬಹುದು. നിങ്ങളുടെ സ്വന്തക്കാരെല്ലാം കൈവിട്ടതായിരിക്കാം. ನಿಮ್ಮ ಒಡ ಹುಟ್ಟಿದವರು, ಸಂಬಂಧಿಕರು ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರಬಹುದು. സൊസൈറ്റി നിങ്ങളെ കൈവിട്ടതായിരിക്കാം. ಸಮೂಹ ಕೂಡ ನಿಮ್ಮನ್ನು ಕೈ ಬಿಟ್ಟಿರಬಹುದು. ആർക്കും നിങ്ങൾ വേണ്ടാത്തവരായിരിക്കാം. ಯಾರಿಗೂ ನಿಮ್ಮ ಅವಶ್ಯಕತೆ ಇಲ್ಲದೆ ಇರಬಹುದು. എന്നാൽ യേശു പറയുന്നു, ಆದರೆ ಯೇಸು ಹೇಳುತ್ತಿದ್ದಾರೆ, എനിക്ക് നിന്നെ വേണം. ನನಗೆ ನಿನ್ನ ಅವಶ್ಯಕತೆ ಉಂಟು. ഞാൻ നിന്നെ മാന്യവും ശ്രേഷ്ഠവുമായ ഒരു മൂലക്കല്ല് ആക്കി തീർക്കുവാൻ ഇഷ്ടപ്പെടുന്നു. ನಾನು ನಿನ್ನನ್ನು ಮಾನ್ಯವಾಗಿ ಶ್ರೇಷ್ಠವಾಗಿ ಆಗಿರುವ ಒಂದು ಮೂಲೆಗಲ್ಲಾಗಿ ಮಾರ್ಪಡಿಸುತ್ತೇನೆಂಬುದಾಗಿ. ഇന്നലെ വരെ കാണാത്തൊരു നന്മയെ ദൈവം നിങ്ങളെ കാണിക്കുവാൻ തയ്യാറാണ്. ನಿನ್ನೆವರೆಗೆ ನೋಡದಂತ, ಅನುಭವಿಸಿದಂತ ಒಂದು ಆಶೀರ್ವಾದವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. അതിന് നിങ്ങൾ ഒന്നും ചെയ്യണ്ട. ಅದಕ್ಕಾಗಿ ನಿಮಗೆ ಏನು ಮಾಡುವ ಅವಶ್ಯಕತೆ ಇಲ್ಲ. നിങ്ങളുടെ പണം വേണ്ട, ನಿಮ್ಮ ಹಣ ಬೇಡ, നിങ്ങളുടെ പ്രതാപം വേണ്ട, ನಿಮ್ಮ ಯಾವುದೇ ಅಂತಸ್ತು ಬೇಡ, ഒന്നും എന്റെ കർത്താവിന് വേണ്ട. ಬೇರೆ ಯಾವುದೂ ಅವಶ್ಯಕತೆ ಇಲ್ಲ. യേശു പറയും, നിന്റെ ഹൃദയത്തെ എനിക്ക് തരാൻ പറ്റുമോ? ಕರ್ತನು ಹೇಳುತ್ತಿದ್ದ, ನಿನ್ನ ಹೃದಯವನ್ನು ನನಗೆ ಒಪ್ಪಿಸು. യേശുവേ, ಯೇಸುವೆ, ഞാൻ ನಿന്റെ ಮಗನಾയി തീരാൻ ഇഷ്ടപ്പെടും. ನಾನು ನಿನ್ನ ಮಗಳಾಗಿ ಇರಲು ಇಷ್ಟಪಡುತ್ತೇನೆ. എന്നെ ഒന്ന് അനുഗ്രഹിക്കുക. ನನ್ನನ್ನು ಆಶೀರ್ವದಿಸು. എന്നെ ആർക്കും വേണ്ട. ನನಗೆ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ. ജീവിതം മുഴുവൻ ദുഃഖവും കണ്ണുനീരും മാത്രമേ ഉള്ളൂ. ನನ್ನ ಜೀವಿತ ಪೂರ್ತಿ ಕಣ್ಣೀರು ದುಃಖದಲ್ಲಿ ಇದೆ. എന്റെ ഭാര്യയ്ക്ക് എന്നെ വേണ്ട, ನನ್ನ ಹೆಂಡತಿಗೆ ಬೇಡ, എന്റെ ഭർത്താവിന് എന്നെ വേണ്ട, ನನ್ನ ಗಂಡರಿಗೆ ಬೇಡ, എന്റെ കുഞ്ഞുങ്ങൾക്ക് എന്നെ വേണ്ട. ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇಲ್ಲ. ഇന്ന് ധൈര്യത്തോടെ ഞാൻ പറയട്ടെ, ಆದರೆ ಇವತ್ತು ನಾನು ಹೇಳಲ್ಲ, യേശുവിന് നിങ്ങളെ വേണം. ಕರ್ತನಾದ ಯೇಸುವಿಗೆ ನಿಮ್ಮ ಅವಶ್ಯಕತೆ ಉಂಟು. അവൻ ഒരു നിമിഷം കണ്ണുകളടയ്ക്കാൻ പ്രാർത്ഥിക്കാൻ പറ്റുമോ? ಒಂದು ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. നിങ്ങൾ ഏത് മതത്തിൽപ്പെട്ട ആൾക്കാരാണെങ്കിലും, ನೀವು ಯಾವ ಜಾತಿ ಮತಕ್ಕೂ ಸೇರಲ್ಪಟ್ಟರು, ഞങ്ങൾ പറയുന്ന യേശു ഒരു ജാതിയുടെ മതത്തിന്റെ ദൈവമല്ല. ನಾವು ಹೇಳುವಂತ ಯೇಸು ಸ್ವಾಮಿ ಒಂದು ಜಾತಿಯದಾಗಲಿ ಮತದಾಗಲಿ ದೇವರಲ್ಲ. ഈ ആകാശവും ഭൂമിയും നിർമ്മിച്ച ഞങ്ങളുടെ യേശു, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಆತನು, ഞങ്ങളെ സ്നേഹിച്ചതുപോലെ തന്നെ ನಮ್ಮನ್ನು ಪ್ರೀತಿಸಿದ ಹಾಗೆ നിങ്ങളെയും യേശു സ്നേഹിക്കും. ನಿಮ್ಮನ್ನು ಕೂಡ ಪ್ರೀತಿಸೋನಾಗಿದ್ದೇನೆ. പ്രാർത്ഥിಸೋಣ. കണ്ണുകളടച്ചാട്ടെ. പരിശുദ്ധനായ ദൈവമേ, സ്വർഗീയ നല്ല കർത്താവേ, ಪರಲೋಕದಲ್ಲಿರುವ ತಂದೆ ಸ್ವಾಮಿ, വേദനയിൽ ദുഃഖത്തിൽ കണ്ണുനീരിലായിരിക്കുന്ന തന്റെ കുഞ്ഞുങ്ങളെ ഓർത്ത് പ്രാർത്ഥിക്കുന്നു. ವೇದನೆಯಲ್ಲೂ ಕಣ್ಣೀರಲ್ಲೂ ದುಃಖದಲ್ಲಿ ಇರುವಂತ ನಿನ್ನ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. സകല പ്രതീക്ഷകളും അസ്തമിച്ചിരിക്കുന്നവരെ, ಎಲ್ಲಾ ನಿರೀಕ್ಷೆಗಳು ಕೈ ಬಿಟ್ಟರು, മരണം മാത്രമേ മുമ്പിലുള്ളെന്ന് പറഞ്ഞവരെ, ನನ್ನ ಮುಂದೆ ಮರಣ ಮಾತ್ರವೇ ಉಂಟು ಎಂಬುದಾಗಿ ಹೇಳಿದರು. ഇന്ന് അവർക്കൊരു വിടുതലാകട്ടെ. ಇವತ್ತು ಅವರಿಗೆ ಒಂದು ಬಿಡುಗಡೆಯನ್ನು ಕೊಡು. ഒരു സമാധാന കുടുംബത്തിന്റെ അകത്ത് അയക്കണമേ. ಸಮಾಧಾನವನ್ನು ಅವರ ಕುಟುಂಬದಲ್ಲಿ അവരുടെ ಕಳುಹಿಸು. ജോലി ഒരു സമാധാനം ഉണ്ടാകണമേ. ಅವರ ಉದ್ಯೋಗದಲ್ಲಿ ಸಮಾಧಾನ ಉಂಟಾಗಲಿ. സാലറി വിഷയത്തും ഒരു വിടുതലുണ്ടാകണം. ಅವರ ಸಂಬಳದ ವಿಷಯದಲ್ಲಿ ಒಂದು ಸಮಾಧಾನ ಉಂಟಾಗಲಿ. ദൈവ പ്രവൃത്തി വെളിപ്പെടണമേ. ಕರ್ತನೇ, ನಿನ್ನ ಅದ್ಭುತಗಳು ನಡೆಯಲಿ. എല്ലാ കുടുംബങ്ങൾക്കകത്ത് സമാധാനം ഉണ്ടാകട്ടെ. ಎಲ್ಲಾ കുടുംബಗಳಲ್ಲಿ ನಿನ್ನ ಸಮಾಧಾನವನ್ನು ಕಳುಹಿಸು. തള്ളപ്പെട്ട എല്ലാവർക്കും അമേ സ്തോത്രം ശ്രേഷ്ഠമുള്ള ഒരു മൂലക്കല്ലാക്കി ഈ കാണുന്ന ജനത്തെ എല്ലാവരും സഹായിക്കണമെന്ന് ಬೇಡವೆಂದು ತಳ್ಳಲ್ಪಟ್ಟ ಎಲ್ಲರನ್ನು ಕರ್ತನೆ ಒಂದು ಮೂಲೆಗಲ್ಲಾಗಿ ಶ್ರೇಷ್ಠವಾಗಿ ನಿನ್ನನ್ನು ಆಶೀರ್ವದಿಸು ಸ್ವಾಮಿ. ಬಲಪಡಿಸು. അവർ കണ്ണുനീരുകളും തുടച്ചാട്ടെ. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡು. നിന്റെ സാന്നിധ്യം കൂടി ഇരുന്നാട്ടെ. ನಿನ್ನ ಪ್ರಸನ್ನತೆಯಲ್ಲಿ ಅವರನ್ನು ಮರೆಮಾಡು. പലർക്കും അവരുടെ വേദന ആരോടും പറയാൻ കഴിയാതെ വണ്ണം ಅನೇಕರಿಗೆ ಸ್ವಾಮಿ ಅವರ ವೇದನೆಯನ್ನು ಯಾರಲ್ಲೂ ಹೇಳಿಕೊಳ್ಳಲು ಸಾಧ್ಯವಾಗದೇ ಇರುವಾಗ ഇന്ന് ഞങ്ങൾ പറയുന്നു, ಇವತ್ತು ನಾವು ಹೇಳುವರಾಗಿದ್ದೇವೆ, സമാധാനമായി ചാട്ടെ. ಸಮಾಧಾನ ಅವರ ಕುಟುಂಬದಲ್ಲಿ ಕಳುಹಿಸು ಸ್ವಾಮಿ. കർത്താവ് അങ്ങനെ ചെയ്യുന്ന കൃപയ്ക്കായി സ്തോത്രം. ಅಪ್ಪ, ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. നീ വിടുതൽ കൊടുത്തതിനായി സ്തോത്രം. ಬಿಡುಗಡೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ.
സമാധാനം കൊടുത്തതിനായി സ്തോത്രം. സമാധാനം കಳಿಸಿದಕ್ಕಾಗಿ ആശ്വസിപ്പിക്കുന്നതിനായി സ്തോത്രം. ಅಪ್ಪ ಸಂತೈಸುವುದಕ್ಕಾಗಿ ಸ್ತೋತ್ರ. സൗഖ്യമാക്കുന്നതിനായി സ്തോത്രം. ಗುಣಪಡಿಸುವುದಕ್ಕಾಗಿ ಸ್ತೋತ್ರ. യേശുവിന്റെ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ. ആമേൻ. ಆಮೆನ್. ദൈവം നിങ്ങളെല്ലാവരും ധാരാളമായി അനുഗ്രഹിക്കുമാറാകട്ടെ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ആമേൻ. ആമേൻ. God bless you.